ಆ್ಯಂಡ್ ಮೊದಲನೇದಾಗಿ ಸರ್ ಜೀವನಾನ ಒಂದು ಬೆಟ್ಟ ಅಂತ ನೋಡ್ತಾ ಇದ್ದೀರಾ, ರಿಂಗ್ ಅಂತ ನೋಡ್ತಾ ಇದ್ದೀರಾ, ಏನಂತ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮಂಥ ಒಂದು ವ್ಯಕ್ತಿತ್ವನ ಇಡೀ ದೇಶ ನೋಡಿದೆ. ಕಿಕ್ ಬಾಕ್ಸಿಂಗಲ್ಲಿ ನೀವು ತೊಗೊಂಡಿರೋ ಮೆಡಲ್ಗಳಲ್ಲಾಗಿರ್ಬೋದು, ವೀಕೆಂಡ್ ವಿತ್ ರಮೇಶಲ್ಲಾಗಿರಲಿ. ಆದರೆ ವೈಯಕ್ತಿಕವಾಗಿ ನೀವು ಹೇಗೆ ನೋಡ್ತಾ ಇದ್ದೀರಾ ಜೀವನ ಅಂತ ನೋಡೋದೇ ನಮ್ಮಂಥ ಶೋನ ಕೆಲಸ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಶೋಗೆ ಇನ್ವೈಟ್ ಮಾಡಿರೋದಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಜಸ್ಟ್ ಕ್ಯೂರಿಯಸ್ ಅನ್ನೋದು ಸಖತ್ತಾಗಿದೆ ವರ್ಡ್ ಅನ್ನೋದು. ಥ್ಯಾಂಕ್ ಯು. ಲೈಕ್ ನನ್ನ ಜರ್ನಿ ಥರ ನೋಡ್ತಾಯಿದ್ದೀನಿ ಅಷ್ಟೇ, ನಮ್ಮ ಲೈಫಲ್ಲಿ ಅಷ್ಟೇ. ಇದೊಂಥರ ನನ್ನ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಥರ ನನ್ನ ಲೈಫ್ನೂ ನಾನು ನೋಡ್ತಾಯಿದ್ದೀನಿ. ಒಂದು ಹಂಪ್ ಬರುತ್ತೆ, ಅದನ್ನ ಸ್ಲೋವಾಗಿ ಪಾಸ್ ಹಾಕ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ ಅಷ್ಟೇ. ಹಂಪು ಯಾವ ಥರನೇ ಇರ್ಬೋದು, ಬಟ್ ಐ ಶುಡ್ ಫೇಸ್ ಫಾರ್ ಎವ್ರಿಥಿಂಗ್ ಅಷ್ಟೇ. ಲೈಕ್ ಹಂಪು ಸ್ವಲ್ಪ ದೊಡ್ಡದೇ ಇರ್ಬೋದು, ಕೆಲವು ಟೈಮ್ ಕಾಣಿಸಲ್ಲ, ಆ ಥರನೇ ಪಾಟ್ ಹೋಲ್ಗಳಿರ್ಬೋದು. ಅದೇ ಥರ ನನ್ನ ಲೈಫಲ್ಲೂ ಅಷ್ಟೇ. ಲೈಕ್ ಫೈಟಿಂಗ್ ರಿಂಗಲ್ಲೂ ಅಷ್ಟೇ ಫೈಟ್ ಮಾಡಿದೆ, ಆಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದೆ. ಸೊ ಎಲ್ಲರಿಗೂ ಗೊತ್ತಿದೆ ಕ್ಯಾನ್ಸರ್ ಆಯಿತು. ಸೊ ಅದನ್ನು ನಾನು ಹಂಗೆ ಥಿಂಕ್ ಮಾಡ್ಕೊಂಡು ಇದೊಂಥರ ಹಂಪಿದ್ದಂಗೆ ಅಷ್ಟೇ, ಇದಕ್ಕೆ ಯಾಕೆ ನಾವು ಭಯ ಬೀಳಬೇಕು ಅಷ್ಟೇ. ಕಟ್ಟೇನಾಗಿಲ್ವಲ್ಲ ರೋಡು, ಜಸ್ಟ್ ಹಂಪಿದೆ ಅಷ್ಟೇ, ಅದೇ ಥಿಂಕ್ ಮಾಡಿದೆ ಅಷ್ಟೇ. ಕ್ಯಾನ್ಸರ್ನಂತಹ ದೊಡ್ಡ ಒಂದು ರೋಗವನ್ನೇ ನೀವು ಬರೀ ಒಂದು ಹಂಪು ಅಂತ ನೋಡೋ ಒಂದು ಚೈತನ್ಯ ಅಥವಾ ಆ ಒಂದು ಗಟ್ಟಿತನ ಎಲ್ಲಿಂದ ಬಂತು? ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸಿಂದನೇ ಆ್ಯಕ್ಚುಲಿ ನಾನೇನು ಡೇ ಒನ್ನಿಂದ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ. ನಾನು ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ದೆ ಯಾರೊಬ್ಬರು ರೋಡಲ್ಲಿ ಹೊಡೆದ ಅಂತ ಅಷ್ಟೇ. ಫ್ರೆಂಡ್ಸ್ ಜೊತೆಗೆ ಹೋಗ್ತಾಯಿದ್ದೆ. ನಾನು ಏನು ಡೇ ಒನ್ನಿಂದ ಏನು ಫಿಟ್ಟಿಲ್ಲ, 108 kg ಇದ್ದೆ ವೆಯ್ಟು. ರೋಡಲ್ಲಿ ವಾಕ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಜೊತೆಗೆ. ಹಾರ್ಲಿಕ್ಸಲ್ಲಿ ಡೆಲಿವರಿ ಬಾಯ್ ಆಗಿದ್ದೆ. ಸೊ ವಾಕ್ ಮಾಡ್ತಾ ರೋಡಲ್ಲಿ ರಪ್ ಅಂತ ಒಬ್ಬ ಬಿಟ್ಟ. ಅಂದರೆ ಏನೋ ಒಂದು ಅವ್ರು ಆವಾಗ ಒಂದು ಸ್ವಲ್ಪ ರೌಡಿಸಮ್ ಅದು ಇದು ಏನಿಲ್ಲ, ಬಟ್ ಏನೋರೇನು ಭಯ ಬಿಡಿಸ್ಬೇಕು. ಬಟ್ ನನಗೊಂಥರ ಸಂಕೋಚ ಆಯಿತು. ಲೈಕ್ ಅವಷ್ಟು ಜನ ಮುಂದೆ ಹೊಡೆದ್ಬಿಟ್ರಲ್ಲ ಅಂತ ಒಂಥರ ಬೇಜಾರಾಯಿತು. ಅವ್ರ ಮುಂದೆ ಹತ್ತಿಲ್ಲ, ನಾನು ಮನೆಗೆ ಹೋಗಿ ಹತ್ಕೊಂಬಿಟ್ಟೆ. ಅಯ್ಯೋ. ಆವಾಗ ಲೈಕ್ ಓಕೆ ಇಷ್ಟೆಲ್ಲ ಇದ್ರೂ ಬಂದು ಹೊಡೆದಿದ್ದಾರಲ್ಲ ಅಂತ. ಬಟ್ ಆವಾಗ ಯೋಚನೆ ಮಾಡಿದ್ದೆ 2 ರೀತಿ. ಫ್ರೆಂಡ್ಸ್ ಕರೆದ್ರು ಬಾ ಹೋಗ ಹೊಡಿಯೋಣ ಅಂತ. ಬಟ್ ಅವಾಗ ನಾನು ಥಿಂಕ್ ಮಾಡಿದ್ದೆ ನನ್ನ ಫ್ಯಾಮ್ಲಿ ಬಗ್ಗೆ. 12 ವರ್ಷ ಇದ್ದೋಗೆ ನಮ್ಮ ತಂದೆ ತೀರೋಗಿದ್ರು. 4 ಜನ ಅಕ್ಕಂದಿರು, ಅಮ್ಮ, ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಆವಾಗ ನಾನು ಯೋಚನೆ ಮಾಡಿದ್ದು ಸರಿ ಹೋಗಿ ಹೊಡೆದ್ಬಿಡ್ಬೋದಾಗಿತ್ತು. ಹೊಡೆದಿದ್ದರೆ ಇವತ್ತು ನಿಮ್ಮ ಮುಂದೆ ಎಕ್ಸಾಂಪಲಾಗಿ ಇವನ ಥರ ಆಗಬೇಡಿ ಅಂತ ಹೇಳ್ತಾಯಿದ್ರು. ಯಾವುದೋ ಜೈಲಲ್ಲಿ ಇರ್ತಾಯಿದ್ನೋ ಎಲ್ಲಿರ್ತಾಯಿದ್ನೋ ಗೊತ್ತಾಗ್ತಾ ಇರಲಿಲ್ಲ. ನಿಜ. ಬಟ್ ಅವತ್ತು ಒಂದು ಸ್ವಲ್ಪ ಯೋಚನೆ ಮಾಡಿದೆ, ನಾನು ಸೆಲ್ಫ್ ಡಿಫೆನ್ಸ್ ಕಲಿಬೇಕು, ಏನಾನ ಒಂದು ಪ್ರೊಟೆಕ್ಷನ್ಗೋಸ್ಕರ ಅಂದ್ಬಿಟ್ಟು. ಅವಾಗ ಫೇಮಸ್ ಇದ್ದಿದ್ದು ಬಾಕ್ಸಿಂಗೇ ಅವಾಗ ಟ್ರೆಂಡಲ್ಲಿ ಇದ್ದಿದ್ದು. ಹೋದೆ ಬಾಕ್ಸಿಂಗ್ ಕಲಿತಾ ಇದ್ದೆ, 6 ತಿಂಗಳವರೆಗೂ ಕಲಿತೆ. ಮನೇಲಿ ಗೊತ್ತಾಯಿತು, ಒಬ್ಬನೇ ಮಗ ಎಲ್ಲಿ ಬಿಡ್ತಾರೆ, ಯಾವ ತಾಯ್ತಾನೆ ಬಿಡ್ತಾರೆ. ಹಂಗೆ ನಮ್ಮ ಅಮ್ಮನೂ ಬಿಟ್ಟಿಲ್ಲ, ಸ್ಟಾಪ್ ಮಾಡು ಅಂದರೆ. ಸರಿ ಸ್ಟಾಪ್ ಮಾಡಿದೆ. ಆಮೇಲೆ ನಮ್ಮಮ್ಮಗೆ ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಅಂದ್ಬಿಟ್ಟು ಸರಿ ನಾನು ಸಣ್ಣ ಆಗೋಕ್ಕೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಡೈಲಿ ಬೆಳಿಗ್ಗೆ ಬೇಕ್ರಿಗೆ ಹೋಗ್ತಾಯಿದ್ದೆ, ಡ್ರೆಸ್ ಚೇಂಜ್ ಮಾಡ್ಕೊತಾಯಿದ್ದೆ, ಕರಾಟೆ ಕಲಿತೆ. 2 years ಹಿಂಗೆ ಮಾಡಿದೆ. ಯಾಕಂದರೆ ಅವನು ಹೊಡೆದಿದ್ದಂಥ ಹೇಟು ಅಷ್ಟು ಪೆಟ್ಟಾಗಿತ್ತು ನನಗೆ. ಲೈಕ್ ಓಕೆ ನಾನು ಕಲೀಲೇಬೇಕು ಅಂತ, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲೀಲೇಬೇಕು ಅಂತ ಇದ್ದಿದ್ದು. ಇವಾಗ ಹೊಡೆದ್ರು ನೆಕ್ಸ್ಟ್ ನಾನು ಮತ್ತೆ ಕಲಿಬೋದು ಅನ್ನೋದು. ಆಮೇಲೆ ಅಂದ್ಬಿಟ್ಟೆ ನಾನು ಲೈಕ್ ಹೋಗಿ ಕಲ್ತಿದ್ದೆಲ್ಲ. ಬಟ್ ಆಫ್ಟರ್ 2 years ಆದಮೇಲೆ ಹೋದೆ ಮತ್ತೆ ಹೊಡಿಯೋಣ ಅಂತ ಒಂದು ನೋಡೋಕ್ಕೆ ಹೋದರೆ ಮನ್ಸು ಬಂದಿಲ್ಲ ಅವತ್ತು. ಬಿಕಾಸ್ ಅದು ಸ್ಪೋರ್ಟ್ಸ್ ಅನ್ನೋ ಡಿಸಿಪ್ಲಿನ್ ಕಲಿಸ್ಕೊಡ್ತು. ಎಷ್ಟು ಯಾಕಂದರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒದೆ ತಿಂತೀರಿ, ಅದು ಮುಂದೆ ಅವ್ನು ಹೊಡೆದಿದ್ದು ಒಂದು ಏಟು ಏನೂ ಇರಲಿಲ್ಲ. ಏಟ ಅಂದರೆ ಐ ಥಿಂಕ್ ಅವತ್ತು ಬಹುಶಃ ಬಿದ್ದಿದ್ದು ಏಟು ಮನಸ್ಸಿಗೆ, ಈಗ ಹೋಗಿ ಬಿದ್ದಿದ್ದು ಏಟು ಅವತ್ತು. ಅದಾದಮೇಲೆ ನಿಮ್ಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡೆ ಒಳ್ಳೆ ರೀತಿಯಲ್ಲಿ. ಯಾಕಂದರೆ ಅವತ್ತು ನನಗೆ 2 ದಾರಿ ಇತ್ತು. ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ಬೇಕಾಯ್ತು, ಇನ್ನೊಂದು ಇದು ಡಿಫಿಕಲ್ಟಿ ಒಳ್ಳೆ ದಾರಿಯಲ್ಲಿ ಬರೋದು. ಬಟ್ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ ಅಷ್ಟೆ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ಲೈಕ್ ಓಕೆ ಆದರೆ ಗಿರೀಶನ್ ಥರ ಆಗಿ ಲೈಕ್ ಓಕೆ ಒಂದು ಥರ ಆಗಿ ಅಂದ್ಬಿಟ್ಟು ಒಂದು ಇನ್ಸ್ಪಿರೇಷನ್ ಥರ ಇದನ್ನ ಅಷ್ಟೇ. ಇಲ್ಲ ಅಂದಿದ್ರೆ ಈ ನನ್ನ ಮಗನ ಥರ ಮಾತ್ರ ಆಗ್ಬಿಡಿ ಅಂತ ಮಾತ್ರ ಪಕ್ಕ ಹೇಳೋರು ಎಲ್ಲರೂ. ಇಷ್ಟೆಲ್ಲ ಘಟನೆಗಳಾಗಿದೆ. ಆ ಘಟನೆಯಿಂದ ಇವತ್ತು ನೀವು ಇಲ್ಲಿ ಕೂತ್ಕೊಳ್ಳೋವರೆಗೂ ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ಕೆಲವು ಘಟನೆಗಳು ನೀವೇ ಮಾಡೋದಾ, ನಿಮ್ಮ ಡಿಸಿಷನಿಂದ ಆಗೋದಾ, ಅಥವಾ ಅದಂಗೆ ಅದಂಗೆ ಆಗಬೇಕಂತ ಆಗ್ಬಿಟ್ಟಿರುತ್ತೆ, ಅದಂಗೆ ಕರ್ಕೊಂಬರುತ್ತಾ? ನಿಮ್ಮ ಒಂದು ಆಲೋಚನೆ ಏನು? ಇದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಇದು ಜೀವನ ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೊಬೋದು. ಯಾಕಂದರೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೆಯದು. ಇವಾಗ ನಾನು ಹೇಳೋದು, ಇವಾಗ ಯಾವುದೋ ಒಂದು ಸಾಲ ಮಾಡ್ಕೊಂಡಿರ್ಬೋದು ಯಾರೋ ಒಬ್ಬರು, ಇಲ್ಲ ಯಾವುದೋ ಒಂದು ಲವ್ ಫೇಲಿಯರು ಇರ್ಬೋದು. ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ಮುಗೀತು ನಿಮ್ಮ ಲೈಫು. ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೋಗಿ ನೇಣು ಹಾಕ್ಕೊಂಡ್ರೆ ಆಗುತ್ತಾ ಅಲ್ವಾ? ಇಲ್ಲ ಸತ್ತೋದ್ರೆ ಮುಗಿಯತ್ತಾ? ಅದೇ ಏನಾನ ಇವಾಗ ಯಾವುದೋ ಒಂದು ಲವ್ ಫೇಲಿಯರ್ ಆಯಿತು ಅಂದ್ಬಿಟ್ಟು ಹೋಗಿ ಸತ್ತೋದ್ರೆ ಮುಗಿಯತ್ತಾ? ಇಲ್ಲಾಂದರೆ ಏನೋ ವಿಷ ತೊಗೊಳೋದಿಲ್ಲ, ಹುಡುಗಿನ ಸಾಯಿಸಿದ್ರೆ, ಇಲ್ಲ ತುಂಬ ಆಪ್ಷನ್ಸ್ ಇದೆ. ಆ್ಯಸಿಡ್ ಗೀಸಿಡ್ ಹಾಕಿ ಏನೇನೋ ತುಂಬ ಇನ್ಸಿಡೆಂಟ್ಸ್ಗಳು ನಾವು ನೋಡ್ತಾ ಇರ್ತೀವಿ.
ಸೊ ಇದು ಏನೋ ಅಂತಾರಲ್ಲ ಲೈಕ್ ಆತ್ರದಿಂದ ತೊಗೊಳೋಂಥ ಡಿಸಿಷನ್ ಇದು. ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಇದೆ ನಮ್ಮಲ್ಲಿ. ಆದರೆ ನೀವು ಹೇಳೋದು ಅನುಭವದಿಂದ ನೋಡೋದು ಅದಕ್ಕಿಂತ ದೊಡ್ಡ ಪಾಠ ಇಲ್ಲ ಅಂತ. ತಾಳ್ಮೆ ಅನ್ನೋದು ಕಳಿಸ್ಬಿಡ್ತು ನನಗೆ. ಸ್ಪೋರ್ಟ್ಸ್ ಅನ್ನೋದು ತಾಳ್ಮೆ ಅನ್ನೋದು ಕಳಿಸ್ಬಿಡ್ತು. ಯಾಕಂದರೆ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಕರಾಟೆಲೆಲ್ಲ ಕಲಿತಾವಾಗ 2 ಇಯರ್ಸ್ 3 ಇಯರ್ಸ್ವರೆಗೂ ನಾನು ಫೈಟ್ ಮಾಡ್ಬೇಕಾದ್ರೆ ಫಸ್ಟ್ ಫೈಟ್ ನಾನು ಸೋತಿದ್ದೆ. ನಾನು ಗೆದ್ದಿಲ್ಲ ಯಾವತ್ತು. ನಾನು ಫಸ್ಟ್ ಫೈಟ್ ಸೋತಿದ್ದೆ. ಬಟ್ ಅದು ಒಂದು ಫೈಟ್ ಅಂದ್ಕೊಂಡು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಆಯಿತು, ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಆಯಿತು, ಎಲ್ಲ ಕಡೆ ಮೆಡಲ್ಸ್ ಮಾಡಿದೆ.